ಮನಿ ತೋಡು ಯಾಕೆ ಸ್ವಲ್ಪ ತಲೆ ಬಗ್ಸು ಹಂಗೆ. ದೊಡ್ಡಬಳ್ಳಾಪುರ ತಾಲೂಕಿನ ಹೊಸಹಳ್ಳಿ ತಾಂಡವ ಯಲ್ಲಪ್ಪ ಅಪ್ಪಟ ರೈತ. ಇವರ ಕುಟುಂಬದಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳಿಗೆ ವಿಶೇಷ ಗೌರವ. ತಲೆ ತಲಾಂತರಗಳಿಂದ ಎತ್ತುಗಳನ್ನು ಸಾಕುತ್ತಿದ್ದಾರೆ. ಇವತ್ತಿಗೂ 4 ಎತ್ತುಗಳ ಜೋಡಿ ಮನೆಯಲ್ಲಿವೆ. ಎತ್ತುಗಳ ಮೇಲಿನ ಅಭಿಮಾನಕ್ಕಾಗಿ ಅವರು ತಮ್ಮ ಮಗನ ಮದುವೆಯಲ್ಲಿ ಎತ್ತಿನ ಜೋಡಿ ಕಟ್ಟಿದ್ದಾರೆ. ದೊಡ್ಡಬಳ್ಳಾಪುರದ ಶಾಂತಿನಗರದಲ್ಲಿರುವ ಮಾಂಗಲ್ಯ ಮಂಟಪದಲ್ಲಿ ತಮ್ಮ ಮಗ ಮನೋಜ್ ಮದುವೆಯನ್ನು ಅದ್ದೂರಿಯಾಗಿ ಮಾಡುತ್ತಿದ್ದಾರೆ. ಮದುವೆಯಲ್ಲಿ ಎಲ್ಲರ ಗಮನ ಸೆಳೆಯುತ್ತಿರುವುದು ಕಲ್ಯಾಣ ಮಂಟಪದ ಹೊರಗಿನ ಮಂಟಪದಲ್ಲಿರುವ ಸಿಂಗಾರಗೊಂಡ ಎತ್ತುಗಳ ಜೋಡಿ. ತಮ್ಮ ಮಗನ ಮದುವೆಯಲ್ಲಿ ಎತ್ತುಗಳನ್ನು ಕಟ್ಟಲೇಬೇಕೆಂದು ಮೊದಲೇ ನಿರ್ಧಾರ ಮಾಡಿದ್ದರು. ಎತ್ತುಗಳ ಪ್ರದರ್ಶನಕ್ಕೆ ಅವಕಾಶ ನೀಡದ ನಂತರವೇ ಅವರು ಈ ಕಲ್ಯಾಣ ಮಂಟಪದಲ್ಲಿ ಮಗನ ಮದುವೆ ಮಾಡಲು ನಿರ್ಧರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಎತ್ತುಗಳಿಂದ ನಾವು ಇವತ್ತು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ಸಂಪತ್ತು ಆಸ್ತಿ ಮಾಡಿದ್ದೇವೆ. ಅವುಗಳನ್ನು ಬಿಟ್ಟು ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮಾಡುವುದಿಲ್ಲ. ಮಗನ ಮದುವೆಯಲ್ಲಿ ಎತ್ತುಗಳ ಜೋಡಿಯನ್ನು ಕಟ್ಟಬೇಕೆಂದು ಮೊದಲೇ ನಿರ್ಧಾರ ಮಾಡಿದ್ದೆ. ಅದಕ್ಕಾಗಿ 1 ವಾರದ ಸಿದ್ಧತೆ ಮಾಡಿಕೊಂಡಿದ್ದೆ. ಮದುವೆ ಮಂಟಪದಲ್ಲಿ ಎತ್ತಿನ ಜೋಡಿ ಎಲ್ಲರ ಗಮನ ಸೆಳೆಯುತ್ತಿರುವುದು ನಿಜಕ್ಕೂ ಖುಷಿ ತಂದಿದೆ ಎಂದರು. ತಾತ ಮುತ್ತಾತ ಕಾಲದಿಂದ ನಾವು ಇದ್ರಾಗೆ ಜೀವನ ಮಾಡಿರೋದು. ನಾವು ಇವಕ್ಕಾಗಿ ಹುಟ್ಟಿರೋದು. ಅದಕ್ಕೆ ನಾವು ಮದುವೆ ಮಾಡೋದು ಕಟ್ಟಬೇಕು ಅಂತಾನೆ ನಾವು ಇದನ್ನು ಕಟ್ಟಿದ್ದೀವಿ. ಯಾರು ಇಲ್ಲಿವರೆಗೂ ಮಾಡಿರಲಿಲ್ಲ ಈ ಥರ ಮದುವೆ ಕಲ್ಯಾಣ ಮಂಟಪದಲ್ಲಿ ಈ ಥರ ಒಂದು ಎತ್ತಿನ ಜೋಡಿ ಕಟ್ಟುತ್ತಾರೆ. ನಾವು ನಮ್ಮ ಮುತ್ತಾತ ತಾತನ ಕಾಲದಾಗಿಂದ ಅವಕ್ಕಾಗಿ ಹುಟ್ಟಿರೋದು. ನಾವು ಅವಿಂದನೇ ಅನ್ನ ತಿಂದಿರೋದು. ನಾವು ದುಡಿದಿರೋದು ಅವಿಂದನೇ. ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅವಿಂದನೇ. ಅದಕ್ಕೋಸ್ಕರ ನಾವು ಕಟ್ಟಿರೋದು. ಈ ಥರ ಮಾಡ್ಬೇಕಂತ ಯಾವಾಗ ನಮ್ಗೆ ಇಲ್ಲಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಾಗೆ ಅನ್ನಿಸ್ತು. ನಮ್ಮ ಜೀವಮಾನ ಪೂರ್ತಿ ಇದ್ರಾಗೆ ಕಾಲ ಕಳೆದಿದೆ. ಯಾರ್ದು ಮದುವೆ? ಮಗನ್ ಇಲ್ಲಿ ಹೆಂಗೆ ಸಿದ್ಧತೆ ಮಾಡ್ಕೊಂಡ್ರಿ ಕಲ್ಯಾಣ ಮಂಟಪದಲ್ಲಿ? ನಾವು ಇಲ್ಲಿ ಕಟ್ಟಬೇಕು ಅಂತ ಅದೇ ಕೆಲಸ ಮದುವೆಗಿಂತ ಮುಖ್ಯ ಇದನ್ನೇ ರೆಡಿ ಮಾಡಿಸ್ತೀವಿ. ಯಾವ ತಳಿ? ಹಳ್ಳಿಕಾರ್. ಮದುವೆ ಮನೆಯ ಅತಿಥಿಗಳಾದ ಕುರ್ಮಾ ನಾಯಕ್ ಮಾತನಾಡಿ, ಯಲ್ಲಪ್ಪನವರ ಕುಟುಂಬದಲ್ಲಿ 10ಕ್ಕೂ ಹೆಚ್ಚು ಎತ್ತಿನ ಜೋಡಿ ಇರುತ್ತಿದ್ದವು. ಘಾಟಿ ದನಗಳ ಜಾತ್ರೆಯಲ್ಲಿಯೂ ಎತ್ತುಗಳನ್ನು ಕಟ್ಟುತ್ತಿದ್ದರು. ಮೊದಲು ಎತ್ತುಗಳ ಆಶೀರ್ವಾದ ತಗೊಂಡು ನಂತರ ವಧುವರರಿಗೆ ಆಶೀರ್ವಾದ ಮಾಡಲಿ ಎನ್ನುವ ಕಾರಣಕ್ಕೆ ಎತ್ತಿನ ಜೋಡಿ ಕಟ್ಟಿದ್ದಾರೆ. ಮದುವೆ ಮನೆಯಲ್ಲಿ ಎತ್ತಿನ ಜೋಡಿಗಳ ಸಂಭ್ರಮ ಜೋರಾಗಿದೆ. ನಾವು ರೈತರ ಮಕ್ಕಳೆಂದು ಸಾಬೀತು ಮಾಡಿದ್ದಾರೆ ಎಂದರು. ನಮ್ಮ ಹೆಸರು ಹರೀಶ್ ಅಂತ. ಇವು ನಮ್ಮ ಯಲ್ಲಪ್ಪನವ್ರದ್ದು ವರಿಗಳು. ಮದುವೆಗೆ ಈಗ ಹೆಣ್ಣು ಗಂಡು ಹೋಗಿ ಪಾರ್ಲರಾಗಿ ರೆಡಿ ಆಗ್ತಾರೆ. ಆದರೆ ರೈತರ ಮಕ್ಕಳು ಹಂಗಲ್ಲ, ಮೊದಲು ಓರಿ ರೆಡಿ ಮಾಡಬೇಕು. ನೋಡಿರಿ, ಇವತ್ತು ಹೆಣ್ಣು ಮಲ್ಗೆ ಹೂವು ಮುಡ್ಕೊಂಡೈತೋ ಇಲ್ಲ, ಓರಿಗೆ ಮುಡ್ಸಿದ್ದೀವಿ. ಒಳ್ಳೆ ಹಾರ ಇದೆಲ್ಲ ಮೊದಲು ನಿನ್ಸ್ಬಿಟ್ಟಿದ್ರು. ಈಗ ಪ್ರತಿ ಮದುವೆಗೂ ಹಳ್ಳಿ ಕಾರ್ ಕಟ್ತಾವ್ರೆ. ಜನ ಅಲ್ಲಿ ಸ್ಟೇಜ್ ಮೇಲೆ ನೋಡಲ್ಲ, ಇಲ್ಲಿ ಬಂದು ಇದು ನೋಡ್ತಾರೆ. ಫಸ್ಟು ಇಲ್ಲಿ ನೋಡಿ ಆಮೇಲೆ ಮೇಲೆ ಹೋಗೋದು. ಅದರಿಂದ ಹಳ್ಳಿ ಕಾರ್ ಉಳಿಸ್ಬೇಕು, ಹಳ್ಳಿ ಕಾರ್ ಬೆಳೆಸಬೇಕು. ಪ್ರತಿ ಮದುವೆಯಲ್ಲೂ ಇನ್ಮೇಲೆ ಓರಿಗಳು ಕಟ್ಟಕ್ಕೆ ನಮ್ಮ ರೈತರೆಲ್ಲ ಮುಂದೆ ಬರಬೇಕು. ಇನ್ನೂ ಹೆಚ್ಚಾಗಿ ಹಳ್ಳಿ ಕಾರ್ನ ಉಳಿಸ್ಬೋದು. ನಮ್ಮ ರೈತರೆಲ್ಲ ಇದೇ ಥರ ಪ್ರೋತ್ಸಾಹ ಕೊಟ್ಟರೆ ಪ್ರತಿ ಮದುವೆಗೂ ಕಟ್ಟಬೇಕು. ಚೌಟ್ರಿಯವ್ರ ಪರ್ಮಿಷನ್ ನಾವು ಕೇಳೋದಲ್ಲ, ಅವರೇ ಕೊಡಬೇಕು. ಯಲ್ಲಪ್ಪ ಅಂತ ಹೊಸಳ್ಳಿ ತಾಂಡದವ್ರು ಇವರು ಹುಡ್ದಾಗಿಂದ ತಾತ ಮುತ್ತಾತನ ಕಾಲದಿಂದ ದೊಡ್ಡ ರೈತರು ಇವರು. ಅಂದರೆ ಓರಿಗಳು ಕಟ್ಕೊಂಡು ದೊಡ್ಡ ರೈತ ಬೋರ್ವೆಲ್ ಇದೆ. ಓರಿಗಳಿಗೋಸ್ಕರನೇ ಜೀವನ ಮಾಡ್ಕೊಂಡ್ಬಂದರು. ಪ್ರತಿ ಜಾತ್ರೆಗೂ ದೊಡ್ಡ ಓರಿಗಳು 10 ಜೊತೆ ಓರಿಗಳು ಕಟ್ತಾ ಇರ್ತಾರೆ ಇವರು. ಮದುವೆಗೆ ಇವ್ರಿಗೆ ಅವಕಾಶ ಸಿಕ್ಕಿದರೆ ಚೌಟ್ರಿಗಿಂತ ದೊಡ್ಡದಾಗೆ ಎತ್ತುಗಳಿಗೇ ಒಂದು ಮಂಟಪ ಮಾಡಿಸ್ಬಿಟ್ಟಿರೋರು. ಅವಕಾಶ ಇಲ್ಲ, ಜಾಗ ಇಲ್ಲ ಟೌನಲ್ಲಿ ಅಂತೇಳ್ಬಿಟ್ಟು ಈ ಲೆಕ್ಕಕ್ಕೆ ಇದು ಮಾಡಿದ್ದಾರೆ. ಕೋಟಿ ಹಣ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ಗಳಲ್ಲಿ ಮದುವೆ ಮಾಡೋರಿಗೆ ಮಾದರಿ ಆಗಬೇಕು ಕರ್ನಾಟಕ ಜನತೆಗಳಿಗೆ ಅಂತೇಳ್ಬಿಟ್ಟು ಎಲ್ಲ ಕರ್ನಾಟಕ ಜನಗಳಿಗೆ ಮತ್ತು ರೈತರಿಗೆ ಮಾದರಿ ಆಗಬೇಕು ಈ ಮದುವೆ. ಯಾಕಪ್ಪ ಅಂದರೆ ಹೋರಿಗಳದ್ದು ಎತ್ತುಗಳದ್ದು ಆಶೀರ್ವಾದ ತೊಗೊಂಡು ಮೊದಲು ಎತ್ತುಗಳ ಆಶೀರ್ವಾದ ತೊಗೊಳ್ಳಿ, ಆಮೇಲೆ ನನ್ನ ಮಗನಿಗೆ ಆಶೀರ್ವಾದ ಮಾಡಪ್ಪ ಅಂತೇಳಿ ಎಂಟ್ರೆನ್ಸ್ಗೆ ಎತ್ತುಗಳನ್ನ ಕಟ್ಟಿದ್ದಾರೆ ಅವರು. ಎತ್ತುಗಳು ನೋಡ್ತಾ ಇದ್ದಾರೆ ಅಂದರೆ ಅದು ಡಿಫ್ರೆಂಟಾಗಿ ಕಾಣ್ತಿದೆ ಸರ್ ಎಲ್ರಿಗೂ. ಅತಿಥಿಗಳಾದ ಹರೀಶ್ ಮಾತನಾಡಿ, ಮದುವೆ ಹೋಗುವರು ಪಾರ್ಲರ್ನತ್ತ ಮುಖ ಮಾಡುತ್ತಾರೆ. ರೈತರ ಮಕ್ಕಳಾದ ನಾವು ಎತ್ತುಗಳ ಸಿಂಗಾರಕ್ಕೆ ಮೊದಲ ಆದ್ಯತೆ ನೀಡುತ್ತೇವೆ. ಮದುವೆ ಹೆಣ್ಣಿನಂತೆ ಎತ್ತುಗಳನ್ನು ಹೂವಿನಿಂದ ಸಿಂಗಾರ ಮಾಡಿದ್ದೇವೆ. ಮುಂದೆ ಪ್ರತಿ ಮದುವೆಯಲ್ಲೂ ಎತ್ತುಗಳ ಪ್ರದರ್ಶನವಾಗಬೇಕು. ಹಳ್ಳಿ ಕಾರ್ ತಳಿ ಉಳಿಯಬೇಕು, ಬೆಳೆಯಬೇಕು ಎಂದರು.